ಒಂದೇ ಗೋಮಾತರಂ ಜೈ ಜೀವ ಜಗತ್. ನಾನು ದಯಾನಂದ ಸ್ವಾಮೀಜಿ, ಅಧ್ಯಕ್ಷರು, ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ, ವಿಶ್ವ ಗೋರಕ್ಷ ಮಹಾಪೀಠ, ಪಶು ಪ್ರಾಣಿ ಬಲಿ ನಿರ್ಮೂಲನಾ ಜಾಗೃತಿ ಮಹಾಸಂಘ ಮತ್ತು ಬಸವಧರ್ಮ ಜ್ಞಾನಪೀಠದ ಪರವಾಗಿ ಇವತ್ತು ನಮ್ಮ ಕೆ.ವಿ. ನರಸಿಂಹನ್ ಸಾಹೇಬ್ರವರು ತಮ್ಮ ವಕೀಲ ವೃತ್ತಿ ಮತ್ತು ನ್ಯಾಯಾಲಯದ ನ್ಯಾಯಾಧೀಶರಾಗಿ ಏನು ಸೇವೆ ಸಲ್ಲಿಸಿದ್ದಾರೆ. ಸುಮಾರು 50 ವರ್ಷಗಳನ್ನು ಕಳೆದು ತಮ್ಮ ಸುವರ್ಣ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದಾರೆ ವೃತ್ತಿ ಜೀವನದ್ದು. ಈ ಸಂದರ್ಭದಲ್ಲಿ ಕೆ.ವಿ. ನರಸಿಂಹನ್ ಸಾಹೇಬ್ರವರು ಅತ್ಯಂತ ಜನಪ್ರಿಯ ನ್ಯಾಯವಾದಿಗಳಾಗಿ ಮತ್ತು ನ್ಯಾಯಾಧೀಶರಾಗಿ ಈ ನಾಡಿಗೆ, ಈ ದೇಶಕ್ಕೆ ತಮ್ಮದೇ ಆದ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಶುಭಾಶಯ ಸಲ್ಲಿಸ್ತೇನೆ. ಆದರೆ ವಿಶೇಷವಾಗಿ ಇಲ್ಲಿ ಗಮನ ತರುವಂಥದ್ದೇನೆಂದರೆ, ನಮ್ಮ ಮಾನನೀಯ ಕೆ.ವಿ. ನರಸಿಂಹನ್ ಸಾಹೇಬ್ರವರು ಮತ್ತು ಅವರ ಮಗ ನಿತೀಶ್ ರವರು ಒಂದು ವಿಶೇಷವಾದ ಸೇವೆಯನ್ನು ಪ್ರಾಣಿ ಸಂಕುಲಕ್ಕೆ ಕೊಟ್ಟಿದ್ದಾರೆ. ಏನೆಂದರೆ, ನಮ್ಮ ಕರ್ನಾಟಕದಲ್ಲಿ ಇವತ್ತು ಸುಮಾರು 1.5 ಕೋಟಿಗೂ ಹೆಚ್ಚು ಪ್ರಾಣಿಗಳ ಬಲಿಯನ್ನು ದೇವರು ಮತ್ತು ಧರ್ಮದ ಹೆಸರಲ್ಲಿ ಜಾತ್ರೆಗಳಲ್ಲಿ ದೇವಸ್ಥಾನ ಮುಂದೆ ಬಲಿ ಕೊಡ್ತಕ್ಕಂಥ ಪದ್ಧತಿ ಇವತ್ತು ನಡ್ಕೊಂಡು ಬಂದಿದೆ. ಕಾನೂನಿದ್ರೂ ಕೂಡ ಇವತ್ತು ಪ್ರಾಣಿ ಬಲಿ ತಡೀತಾ ಆಗ್ತಿರಲಿಲ್ಲ. ಅದೇ ರೀತಿ ಗೋವಂಶ ಹತ್ಯೆ ನಿಷೇಧ ಕಾನೂನು ಜಾರಿ ಇದ್ರೂ ಕೂಡ ಅವುಗಳು ತಡೆಯತಕ್ಕಂಥ ಕೆಲಸ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಇಂಥ ಪ್ರಸಂಗದಲ್ಲಿ ನನಗೆ ಇವರಿಬ್ಬರು ಮಹಾಪುರುಷರು ಕೆ.ವಿ. ನರಸಿಂಹನವರು ಪ್ರಾರಂಭದಲ್ಲಿ, ನಂತರ ಅವರ ಮಗ ಇಬ್ಬರು ಸೇರಿ ಇವತ್ತು ಪ್ರಾಣಿಗಳ ರಕ್ಷಣೆಗಾಗಿ, ಅದರಲ್ಲೂ ದೇವಸ್ಥಾನ ಜಾತ್ರೆಗಳಲ್ಲಿ ಏನು ಪ್ರಾಣಿ ಬಲಿ ಆಗ್ತದೆ ಅದನ್ನು ತಡೆಗಟ್ಟೋದ್ರ ಬಗ್ಗೆ ರಾಜ್ಯ ಹೈಕೋರ್ಟಿನಿಂದ ಸುಮಾರು ಹಲವಾರು ಆದೇಶಗಳನ್ನು ತೆಗೆದುಕೊಂಡು ಅದರ ಮೂಲಕ ಇಡೀ ರಾಜ್ಯಾದ್ಯಂತ ಒಂದು ಅದ್ಭುತವಾದ ಕ್ರಾಂತಿಯನ್ನು ಮಾಡಿದ್ದಾರೆ. ಹೀಗಾಗಿ ಅವರ ನೇತೃತ್ವದಲ್ಲಿ ಅವರು ಕೊಟ್ಟಂತಹ ಒಂದು ಕಾನೂನಿನ ಆಶ್ರಯದಲ್ಲಿ, ಹೈಕೋರ್ಟಿನ ಆದೇಶದ ಅಡಿಯಲ್ಲಿ ಸುಮಾರು 4 ಕೋಟಿಗೂ ಹೆಚ್ಚು ಪ್ರಾಣಿಗಳ ಬಲಿಯನ್ನು ತಡೆಯಲಾಗಿದೆ. ಇದೊಂದು ವಿಶಿಷ್ಟವಾದ ಸೇವೆ ಅವರು ಸಲ್ಲಿಸಿದ್ದು. ಪ್ರಾಣಿ ಸಂಕುಲದ ಪರವಾಗಿ ನಾನು ನಮ್ಮ ಕೆ.ವಿ. ನರಸಿಂಹನ್ ಸಾಹೇಬ್ರವರಿಗೆ ಹೃತ್ಪೂರ್ವಕವಾದಂಥ ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಅವರಿಗೆ ಇನ್ನೂ 100 ಕಾಲ ಶಕ್ತಿ ಕೊಡಲಿ, ಇನ್ನೂ ತಮ್ಮ ವಕೀಲ ವೃತ್ತಿಯಿಂದ ಮತ್ತು ನ್ಯಾಯ ವ್ಯವಸ್ಥೆಯಿಂದ ಲೋಕ ಕಲ್ಯಾಣ ಮಾಡಲಿ, ಪ್ರಾಣಿ ಸಂಕುಲಕ್ಕೆ ಒಳ್ಳೇದು ಮಾಡಲಿ. ಶರಣಾರ್ಥಿ. ನನ್ನ ಹೆಸರು ದಯಾನಂದ ಸ್ವಾಮೀಜಿ, ಅಧ್ಯಕ್ಷರು, ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ.